ನಾನೇ ಕಾಲೇಜ್ಗೆ ಹೋಗಕ್ ಬಿಟ್ಟಿದ್ದು. ಅಮ್ಮ, ಆ ಮನುಷ್ಯ ಕಾಲೇಜ್ ಹತ್ರ ಬಂದಿದ್ದ. ಅವನ್ ಸರಿ ಇಲ್ಲ. ಕಾರಲ್ಲಿ ಕುತ್ಕೊಂತ ಬಲವಂತ ಮಾಡ್ತಿದ್ದ. ಮನ್ನು ಕಲ್ ತಗೊಂಡ್ ಎಸ್ದ. ಅದಕ್ಕೆ ಏನು ಬುದ್ಧಿ ಕಲಿಸಿದ್ದೀರಾ ನೀವು ನಿಮ್ಮ ಮಗಂಗೆ? ಮೊದಲು ದೊಡ್ಡವ್ರಿಗೆ ಹೇಗೆ ಮರ್ಯಾದೆ ಕೊಡೋದು ಅನ್ನೋದನ್ನ ಹೇಳ್ಕೊಡಿ. ಕಲ್ಲು ಹೊಡಿತಾರಂತೆ, ಕಲ್ಲು. ಮಕ್ಕಳು ಹೇಗಿರ್ಬೇಕು ಹಾಗೆ ಇರಬೇಕು, ಅವಾಗಲೇ ಚಂದ. ಅವರು ನಾಳೆ ಈ ಮನೆ ಅಳಿಯಂದ್ರಾಗೋರು. ಅಳಿಯಂದ್ರೆ ಏನು ಅನ್ಕೊಂಡ್ರು ಏನು? ಆದಿ, ಏನ್ ಪದೇ ಪದೇ ಅಳಿಯದ್ರು ಅಂತ ಹೇಳ್ತಿದ್ಯಾ? ಇವಳ ಜೊತೆ ಕೆಡ್ದಾಗ ನಡ್ಕೊಂಡ ಅಂತ ಹೇಳ್ತಿಲ್ವಾ ಇವಳು? ಏನ್ ಕೆಡ್ದಾಗ ನಡ್ಕೊಂಡಿದ್ದು? ಅವರೇ ಅಬ್ಬೆಗೆ ಫೋನ್ ಮಾಡಿ ನನ್ನ ಪ್ರೀತಿನ ಕರ್ಕೊಂಬರ್ಲಾ ಅಂತ ಕೇಳಿದ್ರು. ಎಷ್ಟು ಪ್ರೀತಿ ನಮ್ಮ ಪ್ರೀತಿ ಮೇಲೆ ಅಂಥವ್ರು ಇವಳಿಗೋಸ್ಕರ ಮನೇಲಿ ಎಷ್ಟೊತ್ತು ಕಾದ್ರು ಗೊತ್ತಾ? ಈ ಮಹಾರಾಣಿ ಬರಲೇ ಇಲ್ಲ. ಸರಿ ನಾನೇ ಕರ್ಕೊಂಬರ್ತೀನಿ ಅಂತ ಹೋದ್ರು ರೀ. ನೋಡಿದ್ರೆ ಈ ಮಹಾರಾಣಿ ಈಗ ಮಾಡಿದಾಳೆ. ಅಂತ ಒಳ್ಳೆ ಮನ್ಸಿರೋರ್ಗೆ ಇವ್ರು ನೋವು ಮಾಡದ? ನನಗೆ ಅವನಲ್ಲಿ ಯಾವ ಒಳ್ಳೆತನೂ ಕಾಣಿಸ್ಲಿಲ್ಲ. ನೋಡೋಕೆ ಕೇಳಿ ತರ ಇದ್ದಾನೆ. ನಂಗೆ ಅವನು ಒಂಚೂರು ಸರಿ ಬರಲಿಲ್ಲ. ಏಯ್, ನಿನ್ನನ್ನು ಯಾರೇ ಕೇಳಿದ್ದು? ನೋಡಿ ಅದಕ್ಕೆ, ನಾಳೆಯಿಂದ ಇವಳು ಕಾಲೇಜ್ಗೆ ಹೋಗೋ ಹಾಗಿಲ್ಲ. ಮದುವೆ ಆಗೋವರೆಗೂ ಮನೊಳಗೆ ಬಿದ್ದಿರ್ಬೇಕು, ಆಮೇಲೆ ಸೀದಾ ಗಂಡನ ಮನೆಗೆ. ನೀನ್ ಇವಳು ಕಾಲೇಜ್ ಹೋಗೋದನ್ನ ತಡೆಯಕ್ಕಾಗಲ್ಲ. ನನ್ನ ಗಂಡನ ಆಸೆ ಅದು, ನಾನು ತೀರಿಸ್ತೀನಿ. ಎಲ್ಲಿವರೆಗೂ ಇವಳು ಕಾಲ್ ಗಟ್ಟಿ ಇರುತ್ತೋ ಅಲ್ಲಿವರೆಗೂ ಇವಳು ಕಾಲೇಜ್ ಹೋಗೇ ಹೋಗ್ತಾಳೆ. ಕಾಲ್ ಗಟ್ಟಿ ಇದ್ರೆ ತಾನೇ ಹೊರಗಡೆ ಹೋಗೋದು. ಅದೇ ಸರಿ ಇಲ್ಲ ಅಂದ್ರೆ ಎಲ್ಲಿವರೆಗೂ ಇವಳು ಕಾಲ್ ಗಟ್ಟಿ ಇರುತ್ತೋ ಅಲ್ಲಿವರೆಗೂ ಇವಳು ಕಾಲೇಜ್ ಹೋಗೇ ಹೋಗ್ತಾಳೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್